ಇವರು ಸರಿಯಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಇಟಿ ಮತ್ತೆ ನೀಟ್ ಸ್ಟೂಡೆಂಟ್ಸ್ಗೆ. ನೀವೇನಾದರೂ ಈ ವರ್ಷ ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಇದ್ದೀರಾ ಅಂದರೆ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದ್ರೆ ಮುಂದೆ ನೀವೇ ಕೌನ್ಸಿಲಿಂಗಲ್ಲಿ ಪ್ರಾಬ್ಲಮ್ನ ಅನುಭವಿಸ್ತೀರಾ. ಅದಕ್ಕೋಸ್ಕರ ವಿಡಿಯೋನ ಗಮನ ಇಟ್ಟು ಕಂಪ್ಲೀಟಾಗಿ ನೋಡ್ಬಿಡಿ. ಒಂಥರ ರೂಲ್ಸ್ ಅಂತಲೇ ಹೇಳ್ಬೋದು, ರೆಗ್ಯುಲೇಷನ್ಸ್ ನೀವೆಲ್ಲ ಫಾಲೋ ಮಾಡಲೇಬೇಕಾಗಿದೆ. KA ಕಡೆಯಿಂದ ಬಂದಿರೋದನ್ನ ಎಲ್ಲಾನು ಕೂಡ ಏನೇನು ಅಪ್ಡೇಟ್ ಬಂದಿದೆ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ ವಿಡಿಯೋ ಕೆಳಗಡೆ, ಅದನ್ನ ಕ್ಲಿಕ್ ಮಾಡಿ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಕೌನ್ಸಿಲಿಂಗ್ ಮುಗ್ದಾದ್ಮೇಲೆ ನಿಮಗೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಕೂಡ ಬರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ CET ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೀರಾ, ಇನ್ನೊಂದಷ್ಟು ಜನ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಪ್ರಿಪೇರ್ ಆಗಿದ್ದೀರಾ. ಮತ್ತೆ ಇವಾಗ ಕೆಲವರಿಗೆ ಡೌಟ್ ಇರುತ್ತೆ, ಇವಾಗ ನಾವು CET ಕೌನ್ಸಿಲಿಂಗಲ್ಲಿ ಎಲ್ಲ ಕೋರ್ಸ್ಗೂ ಕೂಡ ಒಟ್ಟಿಗೆ ಆಪ್ಷನ್ ಎಂಟ್ರಿ ಕೊಡ್ಬೋದಾ ಅಂತ. ಅದನ್ನ ಶಾರ್ಟಾಗಿ ಕ್ಲಾರಿಫೈ ಮಾಡ್ತೀನಿ ನೋಡಿ. ಇಲ್ಲಿ ನಿಮಗೆ CET ಕೋರ್ಸಸ್ ಏನಿದೆಯಲ್ಲ, ಇಂಜಿನಿಯರಿಂಗ್ ಆಗಿರ್ಬೋದು, BSc ಅಗ್ರಿಕಲ್ಚರ್ ಅಥವಾ ಫಾರ್ಮಸಿ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು KECT ಮುಖಾಂತರ. ನೀವೇನಾದರೂ ನೀಟ್ ಎಕ್ಸಾಮ್ ಬರೆದಿದ್ರೆ ಮಾತ್ರ ಆಯುಷು, ಡೆಂಟಲ್ಲು, MBBSಗೆ ಆಪ್ಷನ್ ಎಂಟ್ರಿನ ಮಾಡ್ಬೋದು, ಸರಿನಾ? ಇವಾಗ KE ಏನು ಮಾಡಿದ್ರೆ ಅಂದರೆ ಸ್ಲೈಟಾಗಿ ನಿಮಗೆ ಒಂದು ವಾರ್ನಿಂಗ್ನ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಸ್ವಲ್ಪ ಬುದ್ಧಿ ಕಲಿಬೇಕಾಗುತ್ತೆ ಇದರಿಂದ. ಯಾಕೆಂದರೆ ಈ ಕೆಲವು ವಿದ್ಯಾರ್ಥಿಗಳಿಂದ ಎಷ್ಟೊಂದು ಜನಕ್ಕೆ ಸೀಟ್ ತೊಗೋಬೇಕು ಅಂತ ಇಷ್ಟ ಇರುತ್ತೆ, ಅವ್ರಿಗೆ ತೊಂದರೆ ಆಗ್ತಿತ್ತು. ಅದಕ್ಕೋಸ್ಕರ KE ಇಂಟಿಮೇಟ್ ಮಾಡಿದರೆ ನೀವೆಲ್ಲರೂ ಕೂಡ ಇದನ್ನ ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಏನಂದರೆ ನೀವು ಫಸ್ಟ್ ರೌಂಡು ಆಪ್ಷನ್ ಎಂಟ್ರಿನ ಅಟೆಂಡ್ ಮಾಡ್ತೀರಾ, ಅಟೆಂಡ್ ಮಾಡಾದ್ಮೇಲೆ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಆ ಒಂದು ಪ್ರೋಸೆಸ್ ನೆಕ್ಸ್ಟ್ ನೀವು ಎಷ್ಟೊಂದು ಜನ ಏನು ಮಾಡ್ತೀರಾ ಅಂದರೆ ಕೆಲವು ತಪ್ಪುಗಳನ್ನ ಮಾಡ್ತೀರಾ. ಅದ್ರ ಬಗ್ಗೆ ನೀವೇನೇನು ತಪ್ಪು ಮಾಡಿದ್ರೆ ಏನೇನು ಆಗುತ್ತೆ ಎಲ್ಲಾನು ಕೂಡ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ ಮಾಡಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಬೈ ನೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಯಾರು ನೀಟ್ ಆಪ್ಷನ್ ಎಂಟ್ರಿ ಕೋರ್ಸ್ನ ಪರ್ಚೇಸ್ ಮಾಡಿದ್ರಾ, ನಿಮಗೆ ಕಾಲೇಜ್ ಲಿಸ್ಟು ಯಾವ ರೀತಿ ಒಂದು ಪ್ರಿಯಾರಿಟಿನ ಕೊಡಬೇಕು, ಟಾಪ್ ಕಾಲೇಜಸ್ಸು ಬಾಟಮ್ ಮಿಡ್ ಯಾವ ರೀತಿ ಕೊಡಬೇಕು ಅನ್ನೋದು ಒಂದು ಅಪ್ಡೇಟ್ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಮತ್ತು KECT ಸ್ಟೂಡೆಂಟ್ಸ್ಗೂ ಕೂಡ ಅಷ್ಟೇ, ನಿಮಗೂ ಕೂಡ ಟಾಪ್ ಕಾಲೇಜ್ ಲಿಸ್ಟ್ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ಫೀಡ್ಬ್ಯಾಕ್ ಫಾರ್ಮು ಕೂಡ ಬಂದಿದೆ, ಅದನ್ನ ಫಿಲ್ಅಪ್ ಮಾಡಿ ಇಬ್ಬರು ಕೂಡ ನೀಟ್ ಮತ್ತು KECT ಸ್ಟೂಡೆಂಟ್ಸು. ಮತ್ತು ಈ ಒಂದು ಕೋರ್ಸು ಆಫರ್ ಪ್ರೈಸು ಬರೀ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋವರೆಗೂ ಮಾತ್ರ ಇರುತ್ತೆ, ಆಮೇಲೆ ಕ್ಲೋಸ್ ಆಗುತ್ತೆ, ಆಮೇಲೆ ಪ್ರೈಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಬೈ ಮಾಡಿಲ್ಲ ಅಂದರೆ ಬೇಗ ಬೈ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ವೆಬ್ಸೈಟ್ ಡಿಸೈನಿಂಗ್ ಕಲಿಬೇಕು, ನೀವು ಕೂಡ ಸ್ಟೂಡೆಂಟ್ ಇದ್ದಾಗಲೇ ಅರ್ನ್ ಮಾಡಬೇಕಂದ್ರೆ ಈ ಒಂದು ಕೋರ್ಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ಫ್ರೀ ವೆಬಿನಾರ್ ಇದೆ. ರಿಜಿಸ್ಟ್ರೇಷನ್ ಲಿಂಕ್ ಬಂದ್ಬಿಟ್ಟು ಕಮೆಂಟ್ ಸೆಕ್ಷನ್ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ರಿಜಿಸ್ಟರ್ನ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆನೇ ಬರೋಣ. ಇವಾಗ ನಾನು ಹೇಳೋದನ್ನ ಒಂದೊಂದು ವರ್ಡ್ನು ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ನೀವು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆದರೂ ಕೂಡ ಅಟೆಂಡ್ ಮಾಡಿ, ಅಥವಾ ಮೆಡಿಕಲ್ ಕೌನ್ಸಿಲಿಂಗ್ ಆದರೂ ಕೂಡ ಅಟೆಂಡ್ ಮಾಡಿ, ಅಥವಾ ಇಂಜಿನಿಯರಿಂಗ್, ಫಾರ್ಮಸಿ, ವೆಟರ್ನರಿ ಎಲ್ಲ ಕಾಲೇಜಸ್ನು ಕೂಡ ಬೇಕಾದ್ರೆ ಆಪ್ಷನ್ ಎಂಟ್ರಿಗೆ ಕೊಡಿ. ಅಲ್ಲಿ ನೀವು ಕಾಲೇಜಸ್ ಏನು ಕೊಡ್ತೀರಲ್ಲ, ಪ್ರತಿಯೊಂದು ಕಾಲೇಜಸ್ಸು ನೀವು ಕೊಡೋದು ನಿಮ್ಗೆ ಇಷ್ಟ ಆಗಿರಲೇಬೇಕು. ಅಥವಾ ಇಷ್ಟ ಆಗಿಲ್ಲ ಅಂದರೂ ಕೂಡ ವರ್ಸ್ಟ್ ಕೇಸಲ್ಲಿ ನನ್ನ ರ್ಯಾಂಕಿಂಗ್ಗೆ ಸಿಕ್ಕಿರೋ ಕಾಲೇಜ್ ಇದೇನೆ ಅಂದ್ಬಿಟ್ಟು ಅಡ್ಮಿಷನ್ ಆಗ್ತೀನಿ ಅಂದರೆ ಮಾತ್ರ ಆ ಒಂದು ಕಾಲೇಜಸ್ಗಳನ್ನ ಕೊಡಿ. ಏನಾದರೂ ನಿಮಗೆ ಸೀಟ್ ಸಿಕ್ಕಾದ್ಮೇಲೆ ನೀವೇನಾದರೂ ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮಗೇನೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಅಂತಲೇ KE ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ತಿಳಿಸ್ಕೊಟ್ಬಿಟ್ಟು ಆಮೇಲೆ ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ನೀವು ನೋಡ್ಬೋದು ನಾಟ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಅಗ್ರಿಕಲ್ಚರ್ ಕೌನ್ಸಿಲಿಂಗು ಅಟೆಂಡ್ ಮಾಡೋಕ್ಕಾಗಲ್ಲ, ಮೆಡಿಕಲ್ ಕೌನ್ಸಿಲಿಂಗು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ, ಆಯುಷು ಕೂಡ ಅಟೆಂಡ್ ಮಾಡೋಕ್ಕಾಗಲ್ಲ. ಇದೇ ರೀತಿ ಪ್ರತಿಯೊಂದು ಕೋರ್ಸಸ್ಸು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಯಾರ್ಯಾರು ಯಾವ್ಯಾವ ಕೋರ್ಸ್ನ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ ಅಂತ. ಏನಕ್ಕೆ ಈ ರೀತಿ ಆಗಿದೆ ಅಂದರೆ ಇವರು ಕೂಡ ಸೇಮ್ ನಿಮ್ಮ ಥರನೇ ಹೋದ ವರ್ಷ ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕು ಅಂತ ಎಲ್ಲಾನು ಕೂಡ ಪ್ರಿಪ್ರೇಷನ್ನ ಮಾಡ್ಕೊಂಡಿದ್ರು, ಅಟೆಂಡ್ ಕೂಡ ಮಾಡಿದ್ರು. ಅಟೆಂಡ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಕೆಲವರಿಗೆ ಆಯುಷ್ ಸೀಟ್ಗಳು ಅಲೌಟ್ ಆಗಿದೆ, ಕೆಲವರಿಗೆ ಇಂಜಿನಿಯರಿಂಗ್ ಸೀಟ್ಗಳು ಅಲೌಟ್ ಆಗಿದೆ. ಅಲೌಟ್ ಆದಮೇಲೆ ಇವ್ರು ಏನು ಮಾಡಿದ್ದಾರೆ ಅಂದರೆ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಿಲ್ಲ, ಎಕ್ಸಿಟ್ ಆಗಿಬಿಟ್ಟಿದ್ದಾರೆ ಕೌನ್ಸಿಲಿಂಗಿಂದ. ಫೀಸ್ ಕಟ್ಟಿಲ್ಲ, ಅಡ್ಮಿಷನ್ ಆಗಿಲ್ಲ, ಮುಂದೆ ಪ್ರೊಸೀಡ್ ಮಾಡಿಲ್ಲ. ಇಯರ್ ಡ್ರಾಪ್ ಔಟ್ ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಒಂದು ಎಕ್ಸಿಟ್ ಆಗಿಬಿಟ್ಟಿದ್ದಾರೆ. ಇವಾಗ KE ಏನು ಮಾಡಿದ್ದಾರೆ ಅಂದರೆ ಇಂಥವ್ರದ್ದು ಒಂದು ಲಿಸ್ಟ್ ಮಾಡಿ ಬಿಟ್ಟಿದ್ದಾರೆ. ನೀವು ಹೋದ ವರ್ಷ ಇಂಜಿನಿಯರಿಂಗ್ ನಿಮಗೆ ಸೀಟ್ ಸಿಕ್ಕಿದೆ, ನೀವು ಅಡ್ಮಿಷನ್ ಆಗಿಲ್ಲ, ಅದರಿಂದ ನೀವು ಈ ವರ್ಷ ಯಾವ ಒಂದು ಇಂಜಿನಿಯರಿಂಗ್ ಕಾಲೇಜಸ್ಗೂ ಕೂಡ ನೀವು ಈ ವರ್ಷ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗಲ್ಲ. ನಿಮಗೆ ಇಂಜಿನಿಯರಿಂಗ್ ಕೋರ್ಸು ಈ ವರ್ಷ ಸಿಗಲ್ಲ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ವರ್ಷ CET ಎಕ್ಸಾಮ್ ಬರ್ದ್ಬಿಟ್ಟು ಬಂದಿದ್ರು ಕೂಡ ಡ್ರಾಪ್ಔಟ್ ಆಗಿ ಇವರು ಇಂಜಿನಿಯರಿಂಗ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಇಲ್ಲಿ ಡೆಂಟಲ್ ಸೀಟ್ ಸಿಕ್ಕಿ ಡೆಂಟಲ್ ಬಿಟ್ಟಿರೋರು ಡೆಂಟಲ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡೋಕ್ಕಾಗಲ್ಲ. ಸೇಮ್ ಅದೇ ರೀತಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಇನ್ಎಲಿಜಿಬಲ್ ಲಿಸ್ಟ್ನ ಬಿಟ್ಟಿದ್ದಾರೆ. ಇದು ಯಾರ್ಯಾರು ಹೋದ ವರ್ಷ ಸೀಟ್ ಸಿಕ್ಬಿಟ್ಟು ಅಡ್ಮಿಷನ್ ಆಗ್ದೇನೆ
ಅದೇ ರೀತಿ ಬಿಟ್ಬಿಟ್ಟಿದ್ದಾರೆ ಕೌನ್ಸಿಲಿಂಗಲ್ಲಿ, ಅವ್ರದ್ದು ಲಿಸ್ಟ್ ಬಂದಿದೆ, ಅವರು ಇಂಥ ಕೋರ್ಸ್ಗಳನ್ನ ಅವರು ಆಪ್ಷನ್ ಎಂಟ್ರಿನ ಮಾಡೋಕ್ಕಾಗಲ್ಲ. ಮತ್ತೆ ಇಲ್ಲಿ ನೀವೆಲ್ಲರೂ ಕೂಡ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಇಲ್ಲಿ ನೀವೇನಾದರೂ ನೀಟ್ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ತಾ ಇರಾ ಅಂದರೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗ್ತಾ ಕ್ಯಾನ್ಸಲ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಇದೆ. ಆದರೆ ನೀಟ್ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ರೆ ನೀವು ಕ್ಯಾನ್ಸಲ್ ಮಾಡ್ಕೊಳೋಕ್ಕಾಗಲ್ಲ. ಕ್ಯಾನ್ಸಲ್ ಮಾಡ್ಕೋತೀರಾ ಅಂದರೆ ಲೀಗಲ್ ಆ್ಯಕ್ಷನ್ನ ತಗೋತಾರೆ. ಸೀಟ್ ಸಿಕ್ತು ಅಂದರೆ ಸೆಕೆಂಡ್ ರೌಂಡ್ ನೀಟ್ ಕೌನ್ಸಲಿಂಗಲ್ಲಿ ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಲೇಬೇಕು. ಆದರೆ KECT ಏನಾಗುತ್ತೆ ಅಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಆಪ್ಷನ್ ಇರುತ್ತೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರಾ ಇಲ್ವಾ ಅದನ್ನ ತಿಳಿಸೋಕೆ. ಮತ್ತು KECT ಸೆಕೆಂಡ್ ರೌಂಡಲ್ಲೂ ಕೂಡ ಆಪ್ಷನ್ ಇರುತ್ತೆ, ನೀವು ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗ್ತೀರಾ ಇಲ್ವಾ ಏನು ಮಾಡ್ತೀರಾ ಅಂತ ತಿಳಿಸೋಕ್ಕೆ. ಆದರೆ ಲಾಸ್ಟ್ ರೌಂಡು ಅಥವಾ ಥರ್ಡ್ ರೌಂಡ್ ಅಂತ ಏನು ಕರಿತೀವಿ, KECT ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಬರುತ್ತಲ್ಲ, ಥರ್ಡ್ ರೌಂಡ್ ಅಂತಲೂ ಕೂಡ ಸೇಮ್ ಅದನ್ನೇ ಕರಿತೀವಿ. ಅದರಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಅಂದರೆ ನೀವು ಅಡ್ಮಿಷನ್ ಆಗಲೇಬೇಕಾಗುತ್ತೆ. ಅವಾಗ ನೀವು ಅಡ್ಮಿಷನ್ ಆಗಿಲ್ಲ ಅಂದರೆ ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ನ ತಗೋತಾರೆ. ಅದಕ್ಕೋಸ್ಕರ ಕಾಲೇಜಸ್ನ ಕೊಡಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಕೊಡಿ. ಆಪ್ಷನ್ ಎಂಟ್ರಲ್ಲಿ ನಿಮ್ಗೆ ಇಷ್ಟ ಆಗಿದೆ ಕಾಲೇಜ್ಗೆ ಅಡ್ಮಿಷನ್ ಆಗ್ತೀನಿ ಅಂತಿರಲ್ಲ, ಅಂಥ ಕಾಲೇಜಸ್ನ ಫಸ್ಟು ಕೊಡಿ. ಆ ವರ್ಸ್ಟ್ ಕೇಸಲ್ಲಿ ಅಟ್ಲೀಸ್ಟ್ ನನಗೆ ಕೌನ್ಸಿಲಿಂಗ್ ಇಲ್ಲಿ ಈ ಒಂದು ಕಾಲೇಜಲ್ಲಾದರೂ ಕೂಡ ಸೀಟ್ ಸಿಗಲಿ ಅಂತ ಇದೆ ಅಂದರೆ ಅದನ್ನ ಸ್ವಲ್ಪ ಲಾಸ್ಟಲ್ಲಿ ಕೊಡಿ. ಕೇರ್ಫುಲ್ ಆಗಿ ಆಪ್ಷನ್ ಎಂಟ್ರಿನ ಮಾಡಿ. KECT ಸ್ಟೂಡೆಂಟ್ಸು ಲಾಸ್ಟ್ ರೌಂಡಲ್ಲಿ ಕೇರ್ಫುಲ್ ಆಗಿರಬೇಕಾಗಿರುತ್ತೆ, ನೀಟ್ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡಲ್ಲೇ ನೀವು ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಈ ಎರಡು ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.